ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನಮ್ಮ ವೀಕ್ಷಕರಿಗೆ ಶ್ರೀ ಪರಾಭವನಾಮ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ತಮ್ಮ ಕನಸುಗಳು ಈ ಹೊಸ ವರ್ಷದಲ್ಲಿ ನನಸಾಗಲಿ, ನಿಮಗೆ ನೀಡಿರುವಂತಹ ಎಲ್ಲ ಜವಾಬ್ದಾರಿಗಳನ್ನು ಯಶಸ್ಪೂರ್ವಕವಾಗಿ ಅದನ್ನು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿ ಅದರಲ್ಲಿ ಒಳ್ಳೆಯ ಹೆಸರು, ನೇಮು, ಫೇಮು ಪಡೀಬೇಕಂತ ಆಶಿಸುತ್ತಾ, ಮುಖ್ಯವಾಗಿ ದ್ವಾದಶ ರಾಶಿಗಳಲ್ಲಿ ಬರುವಂತಹ ಸ್ತ್ರೀಯರಿಗೆ, ಮಹಿಳೆಯರಿಗೆ, ಗೃಹಿಣಿಯರಿಗೆ, ಉದ್ಯೋಗ ವಿಷಯಗಳು ಮಾಡ್ತಾ ಇರುವಂತಹ ಯುವತಿಯರಿಗೆ ಮತ್ತು ಈ ಉದ್ಯೋಗ ಜೀವನದಲ್ಲಿ ತಮ್ಮನ್ನು ತಾವು ಪ್ರೂವ್ ಮಾಡಿಕೊಂಡು ಯಾವುದರಲ್ಲೂ ಕೂಡ ನಾವು ಕಮ್ಮಿ ಇಲ್ಲ, ಯಾವುದರಲ್ಲೂ ಕೂಡ ನಮ್ಮನ್ನು ಮೀರಿಸೋನಿಲ್ಲ ಅಂತ ವಿವಿಧ ಲೀಡರ್ಶಿಪ್ಸಲ್ಲಾಗಿರ್ಬೋದು ಅಥವಾ ಕಂಪನಿ ಎಕ್ಸಿಕ್ಯೂಷನ್ಸಲ್ಲಿ ವಿಷಯದಲ್ಲಾಗಿರಬಹುದು, ಈ ಸ್ತ್ರೀಯರಿಗೆ, ದ್ವಾದಶ ರಾಶಿಗಳಲ್ಲಿ ಜನಿಸಿರುವಂತಹ ಸ್ತ್ರೀಯರಿಗೆ ಶ್ರೀ ಪರಾಭವನಾಮ ವರ್ಷದ ದಶೆ ಅಂತರ್ದಶೆಗಳು ಯಾವ ರೀತಿ ಇದೆ, ಈ ಪರಾಭವ ನಾಮ ವರ್ಷದಲ್ಲಿ ಗೋಚಾರ ಫಲಗಳು ಯಾವ ರೀತಿ ಇರುತ್ತೆ ಅನ್ನುವಂತಹ ಮುಖ್ಯ ವಿಷಯಗಳಿಂದ ನಾವು ಈ ವಿಡಿಯೋ ನಿಮ್ಮ ಮುಂದೆ ತಂದಿದ್ದೇವೆ. ತಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟವಾಗುತ್ತೆ ಅಂತ ಭಾವಿಸುತ್ತಾ, ಮುಖ್ಯವಾಗಿ ಈ ಮೇಷರಾಶಿ, ದ್ವಾದಶ ರಾಶಿಗಳಲ್ಲಿ ಮೇಷರಾಶಿಯಲ್ಲಿ ಜನಿಸಿರುವಂತಹ ಅಶ್ವಿನಿ ನಕ್ಷತ್ರದ 1, 2, 3, 4 ಪಾದಗಳಲ್ಲಿ, ಭರಣಿ ನಕ್ಷತ್ರದ 1ನೇ, 2ನೇ, 3ನೇ ಮತ್ತು 4ನೇ ಪಾದಗಳಲ್ಲಿ, ಕೃತಿಕಾ ನಕ್ಷತ್ರದ 1ನೇ ಪಾದದಲ್ಲಿ ಜನಿಸಿರುವಂತಹ ಸ್ತ್ರೀಯರಿಗೆ ಈ ಶ್ರೀ ಪರಾಭವನಾಮ ವರ್ಷ ಯಾವ ರೀತಿ ಅನುಕೂಲವಾಗಿರುತ್ತೆ, ಯಾವ ಗೋಚಾರ ಫಲಗಳು ಅನುಕೂಲವಾಗಿರುತ್ತೆ ಅಂತ ನೋಡುವುದಾದರೆ, 19ನೇ ತಾರೀಕು ಮಾರ್ಚ್ 2026ರಂದು ನಾವು ಶ್ರೀ ಪರಾಭವನಾಮ ವರ್ಷಕ್ಕೆ ವಿಶ್ವಾವಸುವಿಂದ ಪರಾಭವನಾಮ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ. ಈ ಆದಾಯ ವ್ಯಯಗಳು ನೋಡಿದ್ರೂ ಕೂಡ ಮುಖ್ಯವಾಗಿ ಆದಾಯ 11, ಮಾಡುವಂತಹ ಖರ್ಚು 5, ಗೌರವ 2, ಅವಮಾನ 4, ಈ ರೀತಿ ಅನುಕೂಲ ಅಂದರೆ ಆದಾಯ ಮಾರ್ಗಗಳು ಅಧಿಕವಾಗಿರುತ್ತೆ. ಮುಖ್ಯವಾಗಿ ತಮ್ಮನ್ನು ತಾವು ಪ್ರೂವ್ ಮಾಡ್ಕೋಬೇಕು, ತಮ್ಮಲ್ಲಿರುವಂತಹ ಪ್ರತಿಭೆ ಸಾಮರ್ಥ್ಯಗಳಿಂದ ಈಗ ಈ ಕೆಲವೊಂದು ಸ್ತ್ರೀಯರಿಗೆ ಇಂಡಿಪೆಂಡೆಂಟಾಗಿ ಯಾರ ಮೇಲೂ ಕೂಡ ಆಧಾರವನ್ನು ಬೀಳದೆ ಇಂಡಿಪೆಂಡೆಂಟಾಗಿ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಮಾಡುವಂತಹದ್ದು ಸ್ವಯಂ ಉದ್ಯೋಗಗಳಾಗಿರಬಹುದು, ವ್ಯಾಪಾರಾದಿ ವಿಷಯಗಳಾಗಿರಬಹುದು, ವೃತ್ತಿ ಉದ್ಯೋಗ, ಅಲ್ಲೇ ಎಲ್ಲ ರೀತಿಯಲ್ಲಿ ಕೂಡ ಆದಾಯವು ಅದ್ಭುತವಾಗಿರುತ್ತೆ. ಅಂದರೆ ಇಲ್ಲಿ ಆದಾಯ 11 ಅಂದರೆ ವಿವಿಧ ಮಾರ್ಗಗಳ ಮುಖಾಂತರ ಅಥವಾ ಆದಾಯ ಮಾರ್ಗಗಳು, ಅವಕಾಶಗಳು ಹೆಚ್ಚಾಗುತ್ತೆ ಅಂತ ಹೇಳಬಹುದು. ಸೊ ಈ ಬಂದಿರುವಂತಹ ಖರ್ಚು ಎಷ್ಟಿದೆ? 5 ಇದೆ. ಅಂದರೆ ಬಹುಪಾಲು ನಿಮಗೆ ಆಲ್ಮೋಸ್ಟ್ ಈ ವರ್ಷ ಹೂಡಿಕೆಗಳು ಮಾಡುವುದಕ್ಕೆ, ಮುಖ್ಯವಾಗಿ ಈ ಇನ್ವೆಸ್ಟ್ಮೆಂಟ್ಸ್ ಮಾಡುವುದಕ್ಕೆ ಸ್ತ್ರೀಯರು ಅಂದರೆ ಬಿಕಾಸ್ ಅವರು ಇನ್ವೆಸ್ಟ್ಮೆಂಟ್ಸ್ ಬಂದು ಸ್ವರ್ಣಾಭರಣಗಳ ಮೇಲೆ, ಬೆಳ್ಳಿ ವಸ್ತುಗಳ ಮೇಲೆ, ಈ ವಿಷಯಗಳ ಮೇಲೆ ಅಥವಾ ಹೂಡಿಕೆಗಳು ಅಥವಾ ಇನ್ವೆಸ್ಟ್ಮೆಂಟ್ ಸೇವಿಂಗ್ಸು, ಉಳಿತಾಯಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮಹಿಳೆಯರಿಗೆ ಈ ವರ್ಷ ಅದ್ಭುತ ರೀತಿಯಲ್ಲಿರುತ್ತೆ. ಸೊ ಇನ್ನು ಮುಖ್ಯವಾಗಿ ಗೌರವಕ್ಕಿಂತ ಅವಮಾನ ಜಾಸ್ತಿ ಇರೋದರಿಂದ ಈ ಮಹಿಳೆಯರು ಮುಖ್ಯವಾಗಿ ಅಂದರೆ 3ನೇ ವ್ಯಕ್ತಿಯ ಬಗ್ಗೆ ಮಾತಾಡೋದಾಗಿರಬಹುದು ಅಥವಾ ಅನಾವಶ್ಯಕವಾಗಿ ಬೇರೆಯವರ ವಿಷಯಗಳಲ್ಲಿ ನೀವು ಇನ್ವಾಲ್ವ್ ಆಗಿ ಕೆಲವೊಂದು ಸಮಸ್ಯೆಗಳನ್ನು ಉಲ್ಬಣವಾಗುವುದಕ್ಕೆ ಕಾರಣವಾಗ್ತಾ ಇರುತ್ತೆ. ಆದ್ದರಿಂದ ಆದಷ್ಟು ನಿಮ್ಮ ಮಾತಿಗೆ ಬೆಲೆ ಇರುವಂತಹ ವ್ಯಕ್ತಿಗಳ ಜೊತೆ, ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂತಹ ರೀತಿಯಲ್ಲಿ ಇಲ್ಲಿ ನಮ್ಮ ಪ್ಲೇಸ್ ನಮ್ಮದಲ್ಲ, ನಮಗೆ ಅನುಕೂಲ ಇಲ್ಲ ಅನ್ನುವಂತಹ ಪ್ರದೇಶಗಳಿಗೆ ಎಷ್ಟು ದೂರ ಇದ್ದರೆ ಅಷ್ಟು ಒಳ್ಳೆಯದು. ಈ ವರ್ಷದಲ್ಲಿರುವಂತಹ ಗೋಚಾರ ಗ್ರಹ ಸಂಚಾರಗಳನ್ನು ನಾವು ನೋಡುವುದಾದರೆ, ವ್ಯಯಸ್ಥಾನದಲ್ಲಿ ಶನಿ ಪರಮಾತ್ಮ 7.5 ಮೊದಲನೇ ಹಂತವನ್ನು ನೀಡ್ತಾ ಇದ್ದಾರೆ. ಬಟ್ ಅದ್ಭುತವಾಗಿ ಅನುಕೂಲ ರೀತಿಯಲ್ಲಿ ಡಿಸೆಂಬರ್ 5ರವರೆಗೂ ಕೂಡ ರಾಹು 11ನೇ ಮನೆಯಲ್ಲಿ ಅನುಕೂಲವಾಗಿದ್ದಾರೆ. ದೇವಗುರು ಬೃಹಸ್ಪತಿ ಈ ವರ್ಷ ಮುಖ್ಯವಾಗಿ 3ನೇ ಮನೆ, 4, 5 ಈ 3 ಪ್ರದೇಶಗಳನ್ನು ಅಂದರೆ ಈ ಸ್ಥಳ, ಈ ಮಿಥುನ ಮತ್ತು ಕಟಕ ಮತ್ತು ಸಿಂಹರಾಶಿಗಳಲ್ಲಿ ಇವರ ಸಂಚಾರ ಅನ್ನೋದಿರುತ್ತೆ. ಅಂದರೆ ಈಗ ರಾಹು 11ನೇ ಮನೆಯಲ್ಲಿ ಇದ್ದಾರೆ. ವ್ಯಯ ಅಂದರೆ ಏನೋ ಹಳೆ ದಿನಗಳಲ್ಲಿ ಮಾಡಿರುವಂತಹ ಕೆಲವೊಂದು ವಿಷಯಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಥವಾ ಯಾರಾದರೂ ಆಪ್ತರಿಗೆ ಮಧ್ಯದಲ್ಲಿದ್ದು
ಹಣಕಾಸಿನ ವಿಷಯಗಳಲ್ಲಿ ಇನ್ವಾಲ್ವ್ ಆಗಿ ಅದರಲ್ಲಿಂದ ನಷ್ಟ ಹೋಗಿರುವಂತಹ ವಿಷಯಗಳು, ಅಂದರೆ ಈ ಹಳೆ ದಿನಗಳಲ್ಲಿ ಮಾಡಿರುವಂತಹ ಖರ್ಚುಗಳು, ಇಂದಿನ ದಿನಗಳಲ್ಲಿರುವಂತಹ ಜವಾಬ್ದಾರಿಗಳು, ಇವೆಲ್ಲ ಕೂಡ ಶನಿ ಪರಮಾತ್ಮ ಏನು ಮಾಡ್ತಾ ಇರ್ತಾರೆ ಒಂದು ರೀತಿ ಕ್ಲೀನ್ ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ. ಸೊ 12th ಹೌಸ್ ಅಲ್ವಾ, ಸೊ ಹಳೆ ಸಾಲಗಳಾಗಿರ್ಬೋದು, ಹಳೆ ಕಮಿಟ್ಮೆಂಟ್ಗಳಾಗಿರ್ಬೋದು, ಇಂದಿನ ದಿನಗಳಲ್ಲಿ ಇರುವಂತಹ ಕೆಲವೊಂದು ಜವಾಬ್ದಾರಿಗಳಾಗಿರ್ಬೋದು, ಒಂದೊಂದೇ ಕಮ್ಮಿ ಮಾಡ್ತಾ ಹೋಗ್ತಾ ಇರ್ತಾರೆ. ಅದು ಎಗೇನ್ ನಿಮ್ಮ ವೈಯಕ್ತಿಕ ಜಾತಕದಲ್ಲಿರುವಂತಹ ಗ್ರಹಗಳ ಸ್ಥಾನಮಾನದ ಮೇಲೆ ಇರುತ್ತೆ. ಮತ್ತು ಈ ವರ್ಷ ಯಾವ ರೀತಿ ಮಹಿಳೆಯರಿಗೆ ಇರುತ್ತೆ, ಹೊಸ ನೆಟ್ವರ್ಕು, ಹೊಸ ಕಮ್ಯುನಿಕೇಷನು, ಹೊಸ ಸ್ನೇಹಿತರು, ಹೊಸ ಉದ್ಯೋಗ, ಹೊಸ ಆದಾಯ ಮಾರ್ಗಗಳನ್ನು ಕಂಡುಹಿಡಿಯೋದು, ಈ ರೀತಿ ಇವೆಲ್ಲವೂ ಕೂಡ ರಾಹು 11ನೇ ಮನೆಯಲ್ಲಿ ನಿಮಗೆ ಅನುಕೂಲವಾಗಿ ನೀಡ್ತಾ ಇದ್ದಾರೆ. ಮುಖ್ಯವಾಗಿ ಸ್ತ್ರೀಯರಿಗೆ ಈ ವರ್ಷ ಯಾವ ರೀತಿ ಇರುತ್ತಪ್ಪ ಅಂತ ನೋಡುವುದಾದರೆ, ಸಹಜವಾಗಿ ಈ ವರ್ಷ ಇವರಿಗೆ ತುಂಬ ಉತ್ಸಾಹದಿಂದ ಅನುಕೂಲವಾಗಿ ವೃತ್ತಿ ಉದ್ಯೋಗಗಳಲ್ಲಿ ತುಂಬ ಎನರ್ಜೆಟಿಕ್ ಆಗಿ ಪ್ರೊಯಾಕ್ಟಿವ್ ಆಗಿ ನಿಮಗೆ ನೀಡಿರುವಂತಹ ಜವಾಬ್ದಾರಿಗಳನ್ನು ಪೂರ್ತಿ ಮಾಡುವುದಕ್ಕೆ, ಅದೇ ರೀತಿ ನಿಮ್ಮಲ್ಲಿರುವಂತಹ ಪ್ರತಿಭೆ, ಸಾಮರ್ಥ್ಯ ಮತ್ತು ನಿಮ್ಮಲ್ಲಿರುವಂತಹ ಸಾಕಷ್ಟು ಜವಾಬ್ದಾರಿಗಳನ್ನು ಪೂರ್ತಿ ಮಾಡಿ ಶಹಬಾಷ್ ಅನ್ನಿಸ್ಕೊಳ್ಳುವಂತಹ ರೀತಿಯಲ್ಲಿ ಈ ವರ್ಷ ಇರುತ್ತೆ. ಅಂದರೆ ಮೇಷರಾಶಿಯಲ್ಲಿರುವಂತಹ ಸ್ತ್ರೀಯರಿಗೆ ಒಂದು ಅದ್ಭುತವಾಗಿರುವಂತಹ ಸಹಜ ಗುಣ ಏನಪ್ಪ ಅಂದರೆ, ಯಾವುದನ್ನಾದರೂ ಸಹ ಇವರು ತುಂಬ ತಾಳ್ಮೆಯಿಂದ ಅಂದರೆ ಅದನ್ನು ಸಹಿಸ್ಕೊಳ್ತಾರೆ. ಭೂದೇವಿಗೆ ಎಷ್ಟು ತುಂಬ ತಾಳ್ಮೆ ಇರುತ್ತಂತಲ್ವ. ಸೊ ಆ ರೀತಿ ಈ ಸ್ತ್ರೀಯರಿಗೆ, ಮೇಷರಾಶಿ ಸ್ತ್ರೀಯರಿಗೆ ಅದು ಎಂತಹ ಸಮಸ್ಯೆ ಇರಲಿ, ಯಾವುದೇ ರೀತಿ ಚಾಲೆಂಜಿಂಗ್ ಪೀರಿಯಡಲ್ಲಿ ಕೂಡ ತುಂಬ ತಾಳ್ಮೆಯಿಂದ ಅವುಗಳನ್ನು ಸಹಿಸಿಕೊಳ್ಳುವಂತಹ ಒಂದು ಶಕ್ತಿ ಇವರಲ್ಲಿ ಕಾಣಬಹುದು. ಮುಖ್ಯವಾಗಿ 7.5 ಮೊದಲನೇ ಹಂತ ವ್ಯಯಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮ ಮುಖ್ಯವಾಗಿ ಸ್ತ್ರೀಯರಿಗೆ, ಈ ಗರ್ಭಿಣಿ ಸ್ತ್ರೀಯರಾಗಿರಿದ್ದರೆ ಇನ್ಕೆ ಸಿ ಸೆಕ್ಷನ್ಗೆ ಬಹಳಷ್ಟು ಸೆಕ್ಷನ್ಗೆ ನಾರ್ಮಲ್ ಡೆಲಿವರಿ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತೀರ. ಬಟ್ ಅದು ಏನಾಗುತ್ತೆ, ಇಲ್ಲ ಸಿ ಸೆಕ್ಷನ್ ಮಾಡಿಸ್ಕೊಳ್ಳೇಬೇಕು ಅನ್ನುವಂತಹ ಕೆಲವೊಂದು ಶಸ್ತ್ರಚಿಕಿತ್ಸೆಗಳು ನಡೆಯುವಂತಹ ಸಾಧ್ಯತೆಯೂ ಇರುತ್ತೆ. ಇನ್ನು ಸಾಕಷ್ಟು ವಿಷಯಗಳಲ್ಲಿ ನಿದ್ದೆಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು, ಅಥವಾ ನಿದ್ದೆಯಲ್ಲಿ ಕೆಲವೊಂದು ಸಾರಿ ನಿದ್ದೆ ಬರದೆ, ಅಥವಾ ನಿದ್ದೆಯಲ್ಲಿ ಕೆಲವೊಂದು ದುಸ್ವಪ್ನಗಳು ಕಾಣಿಸಿಕೊಳ್ಳುವುದಾಗಿರಬಹುದು. ಇನ್ನು ನರಗಳ ಬಲಹೀನತೆ ಅನ್ನೋದು, ಅಂದರೆ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಸಾರಿ ಕೈ ಸೆಳೆಯೋದು, ಕಾಲು ಸೆಳೆಯೋದು, ಅಥವಾ ಈ ರೀತಿ ಸಮಸ್ಯೆಗಳ, ಮತ್ತು ವಯಸ್ಸಾಗಿರುವಂತಹ ಸ್ತ್ರೀಯರು ಮುಖ್ಯವಾಗಿ ನಿಮ್ಮ ಡಯಾಬಿಟಿಕ್ ಲೆವೆಲ್ಸ್ನ ಪ್ರತಿ ಸಾರಿ ಕೂಡ ಚೆಕ್ ಮಾಡಿಸ್ಕೋಬೇಕಾಗಿರುತ್ತೆ. ಇನ್ನು ಹಾರ್ಮೋನಲ್ ಇಂಬ್ಯಾಲೆನ್ಸ್, ಅದು PCOD, PCMC ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಈ ವರ್ಷ ಅದಕ್ಕೆ ಸೂಕ್ತ ಟ್ರೀಟ್ಮೆಂಟ್ ಪಡ್ಕೋಬೇಕಾಗಿರುತ್ತೆ. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಮೊದಲನೇ ಬಾರಿ ಗರ್ಭಧಾರಣೆ, ಅಂದರೆ ಮೊದಲನೇ ಬಾರಿ ಪ್ರೆಗ್ನೆನ್ಸಿ ಆಗ್ತಾ ಇರುವಂತಹ ಮಹಿಳೆಯರಿಗೆ ತುಂಬ ಹುಷಾರಾಗಿ ಈ ವರ್ಷ ಮುಖ್ಯವಾಗಿ ನೀವು ಅಂದರೆ ದೂರ ಪ್ರಯಾಣಗಳು ಮಾಡೋದಾಗಿರ್ಬೋದು, ಅಧಿಕ ಸುಸ್ತಾಗುವಂತಹ ಪ್ರಯಾಣಗಳಾಗಿರಬಹುದು, ಈ ರೀತಿ ವಿಷಯಗಳ ಬಗ್ಗೆ ಸ್ವಲ್ಪ ಜಾಗರೂಕವಾಗಿರಬೇಕಾಗಿರುತ್ತೆ. ನಿಮ್ಮ ಮೇಲೆ ನೀವು ಅಂದರೆ ಮೇಷರಾಶಿ ಸ್ತ್ರೀಯರೇನಪ್ಪ ಅಂದರೆ ಅವರ ಅಗತ್ಯಗಳನ್ನು ಮರ್ತೋಗ್ಬಿಡ್ತಾರೆ. ತಮ್ಮನ್ನು ತಾವು ಓನ್ ಸ್ಯಾಕ್ರಿಫೈಸ್ ಮಾಡ್ಕೊಂಡು ಬಿಡ್ತಾರೆ. ಒಂದು ಮದುವೆ ನಂತರ ಆಗಿರ್ಬೋದು, ಅಥವಾ ಮದುವೆಗೆ ಮುಂಚೆ ಆಗಿರ್ಬೋದು, ಅವರ ಅಗತ್ಯಗಳನ್ನು ಮರೆತು ಓನ್ ಪ್ರಯಾರಿಟೀಸ್ನ ಬಿಟ್ಕೊಡ್ಬಿಡ್ತಾರೆ. ಸರಿ, ನಂದು ಆಮೇಲೆ ನೋಡ್ಕೊಳ್ಳೋಣ ಫಸ್ಟು. ಆ ರೀತಿ ಈ ವರ್ಷ ಪರ್ಟಿಕ್ಯುಲರಾಗಿ ನಿಮ್ಮ ಮೇಲೆ ನೀವು ಫೋಕಸ್ ಮಾಡಬೇಕಾಗಿರುತ್ತೆ, ನಿಮ್ಮ ಮೇಲೆ ನೀವು ದೃಷ್ಟಿ ಇಡಬೇಕಾಗಿರುತ್ತೆ. ಅದು ಆರೋಗ್ಯ ವಿಷಯಗಳಲ್ಲಾಗಿರ್ಬೋದು, ಆದಾಯದ ವಿಷಯಗಳಲ್ಲಾಗಿರ್ಬೋದು, ಕೆಲವೊಂದು ವೈಯಕ್ತಿಕ ವಿಷಯಗಳಲ್ಲಾಗಿರ್ಬೋದು, ನಿಮ್ಮ ಮೇಲೆ ನೀವು ಓನ್ ಪ್ರಯಾರಿಟಿ ಅಂತ ಹೇಳ್ತಾರಲ್ವ, ಪ್ರಯಾರಿಟೀಸ್ನ ನೀವು ಪ್ರಯಾರಿಟೈಸ್ ಮಾಡ್ಕೋಬೇಕಾಗಿರುತ್ತೆ. ಅಂದರೆ ಈ ಟೈಮಲ್ಲಿ ಪರ್ಟಿಕ್ಯುಲರಾಗಿ ಒಂದು ಮೆಷಿನ್ ಥರ, ರೋಬೋ ಥರ ಬೆಳಗ್ಗೆ ಎದ್ದು ಸಾಯಂಕಾಲದವರೆಗೂ, ಮತ್ತು ಸಾಯಂಕಾಲ ಆಫೀಸ್ಲಿಂದ ಬಂದು ಮತ್ತೆ ಅಲ್ಲಿ ಕೆಲಸ ಮಾಡಿಬಿಟ್ಟು ಪ್ರೊಯಾಕ್ಟಿವ್ ಆಗಿ ನೀವು ಕೇಳಬೇಕಾಗಿರುತ್ತೆ. ನೋಡಿರಿ, ನನಗೂ ರೆಸ್ಟ್ ಬೇಕಾಗಿರುತ್ತೆ, ನನಗೂ ಸ್ವಲ್ಪ ಟೈಮ್ ಬೇಕಾಗಿರುತ್ತೆ, ನನಗೂ ಯೋಚನೆ ಮಾಡ್ಕೊಳ್ಳೋಕೆ, ನಿರ್ಧಾರ ತಗೊಳ್ಳೋಕ್ಕೆ ಅವಕಾಶ ಬೇಕಾಗಿರುತ್ತೆ ಅಂತ ಈ ರೀತಿ ವಿಷಯಗಳನ್ನು ಪರ್ಟಿಕ್ಯುಲರಾಗಿ ನೀವು ಒಂದು ಪ್ಲ್ಯಾನ್ ಮಾಡಿಕೊಳ್ಳಿ. ಅಟ್ಲೀಸ್ಟ್ ಒಂದು ತಿಂಗಳಲ್ಲಿ ಒಂದು ದಿನ 2 ದಿನ ನಿಮಗೆ ಇಷ್ಟ ಆಗಿರುವಂತಹ ವಿಷಯಗಳನ್ನು, ನೀವು ಯಾವ ವಿಷಯ ಮಾಡಬೇಕು ಅಥವಾ ಯಾವ ರೀತಿಯಲ್ಲಿ ಅಡುಗೆ ಮಾಡಿಕೊಂಡು ನಿಮಗೆ ಇಷ್ಟವಾಗಿರುವಂಥ ಅಡುಗೆಯನ್ನು ಮಾಡಿಕೊಂಡು ತಿನ್ನಬೇಕು, ಈ ರೀತಿ ವಿಷಯಗಳನ್ನು ಈ ವ್ಯಕ್ತಿಗಳು ಪರ್ಟಿಕ್ಯುಲರಾಗಿ ಎಲ್ಲ ಮನೆಯಲ್ಲಿ ನಡೀತಾ ಇರೋದೇ ಪಾಪ. ಎಲ್ಲರಿಗೂ ಕುಟುಂಬ ಸದಸ್ಯರಿಗೆ ಏನು ಇಷ್ಟ ಆಗಿರುತ್ತೆ ಅದನ್ನೇ ಮಾತ್ರ ಇವರು ಕೂಡ
ಅದು ಇಷ್ಟ ಇದ್ರೂ ಇಲ್ಲದಿದ್ರೂ ಕೂಡ ಬಲವಂತವಾಗಿ ತಿನ್ನಬೇಕಾಗುತ್ತೆ. ಬಟ್ ಈ ವರ್ಷ ನಿಮ್ಮ ಪ್ರಯಾರಿಟೀಸ್ಗೆ ಆದ್ಯತೆಯನ್ನು ನೀಡಿ, ನಿಮ್ಮ ಪ್ರಯಾರಿಟೀಸ್ಗೆ ಒಂದು ಇಂಪಾರ್ಟೆನ್ಸ್ನ ನೀಡಬೇಕಾಗಿರುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಗಂಡ ಹೆಂಡತಿಯ ಮಧ್ಯೆ, ಸತಿಪತಿಯರ ಮಧ್ಯೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವಂತಹ ಸೂಚನೆಗಳು ಕಾಣಿಸ್ತಾ ಇದೆ. ಸೊ ಆದ್ದರಿಂದ ಯಾವುದೇ ಅಪಾರ್ಥಗಳು ಇಲ್ಲದೆ, ಯಾವುದೇ ಮನಸ್ತಾಪಗಳು ಇಲ್ಲದೆ ಹೊಂದಾಣಿಕೆಯಿಂದ ನಡಿಬೇಕಾಗಿರುತ್ತೆ. ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ನಿಮಗೆ ಸಿಗಬೇಕಾಗಿರುವಂತಹ ಮಿನಿಮಮ್ ಸಪೋರ್ಟ್ ಅದು ಹೋಗಲಿ, ಅಂದರೆ ನೀವು ಮಾಡುವಂತಹ ಪ್ರಯತ್ನಗಳಿಗೆ ನಿರುತ್ಸಾಹ, ನೀವು ಮಾಡುವಂತಹ ಕೆಲವೊಂದು ಪ್ರಯತ್ನಗಳಿಗೆ ಡಿಮೋಟಿವೇಟ್ ಮಾಡ್ತಾ ಇರ್ತಾರೆ. ಅಟ್ಲೀಸ್ಟ್ ಹೌದಲ್ವಾ, ಇಷ್ಟು ಕಷ್ಟಪಡ್ತಾ ಇದ್ದಾರಲ್ವ, ಅವ್ರು ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಒಂದು ಮಾತಿನ ಸಹಾಯ ಅದು ಕೂಡ ಸಿಗದೆ ತುಂಬ ಬಾರಿ ನೀವು ಇವೆಲ್ಲವೂ ಕೂಡ ಬರ್ಸ್ಟ್ ಔಟ್ ಆಗಿಬಿಟ್ಟು ಪ್ರತಿ ಚಿಕ್ಕ ವಿಷಯಕ್ಕೂ ಕೂಡ ಕೋಪ, ಚಿಕ್ಕ ವಿಷಯಕ್ಕೂ ಕೂಡ ತುಂಬ ಫ್ರಸ್ಟ್ರೇಟ್ ಆಗುವಂತಹ ಸಂದರ್ಭಗಳು ಕಾಣಿಸ್ತಾ ಇರುತ್ತೆ. ಮುಖ್ಯವಾಗಿ ಈ ರೀತಿ ವಿಷಯಗಳಿಂದ, ಮಾನಸಿಕ ಆತಂಕಗಳಿಂದ ಈ ವಿಷಯಗಳೆಲ್ಲವೂ ಕೂಡ ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವವನ್ನು ತೋರಿಸೋದಕ್ಕೆ ಚಾನ್ಸಸ್ ಇರುತ್ತೆ. ಮುಂಚೆ ಹೇಳ್ದಂಗೆ ಸಣ್ಣ ಪುಟ್ಟ ಶಸ್ತ್ರಚಿಕಿತ್ಸೆಗಳು, ಸರ್ಜರೀಸ್ ಅನ್ನೋದು ಮೈಟ್ ಬಿ ರಿಕ್ವೈರ್ಡ್ ಆಗಬಹುದು. ಇನ್ನು ಮುಖ್ಯವಾಗಿ ಸಂತಾನದ ವಿಷಯದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಹಣ ನಷ್ಟವಾಗುವಂಥ ಸಾಧ್ಯತೆ, ಅಥವಾ ತಮ್ಮ ಸಂತಾನ ವಿದ್ಯಾ ಉದ್ಯೋಗ ಅಥವಾ ಕೆಲವೊಂದು ವಿಷಯಗಳಲ್ಲಿ ಸಾಲಗಳು ಮಾಡಿ ಕೆಲವೊಂದು ವಿಷಯಗಳಲ್ಲಿ ಹಣಕಾಸಿನ ನಷ್ಟ ಅನ್ನೋದು ಗೋಚಾರವಾಗ್ತಾ ಇದೆ. ಇನ್ನು ಉದ್ಯೋಗಸ್ಥರಿಗೆ, ಈ ಗೌರ್ಮೆಂಟ್ ಉದ್ಯೋಗಗಳು ಮಾಡ್ತಾ ಇರ್ತಾರೆ, ಬಟ್ ಇಲ್ಲಿವರೆಗೂ ಕೂಡ ತುಂಬ ಅಂದರೆ ಫ್ಯಾಮ್ಲಿ ಜೊತೆ ಸ್ವಲ್ಪ ಕಂಫರ್ಟಬಲ್ ಆಗಿ ಇರುತ್ತೆ. ಬಟ್ ಈ ವರ್ಷ ಮುಖ್ಯವಾಗಿ ಮಹಿಳೆಯರಿಗೆ ಸುದೂರ ಪ್ರಾಂತಗಳಿಗೆ ವರ್ಗಾವಣೆ ಆಗೋದಕ್ಕೆ ಅವಕಾಶಗಳಿರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಳ್ಳಿ, ಯಾವ ರೀತಿ ಟ್ರಾವೆಲ್ ಮಾಡಬೇಕು ಅಥವಾ ಎಲ್ಲಿಗೆ ಶಿಫ್ಟ್ ಮಾಡಬೇಕು ಇತ್ಯಾದಿ ವಿಷಯಗಳನ್ನು ಮುಂಜಾಗ್ರತೆ ಕ್ರಮ ತಗೊಂಡು ಅದಕ್ಕೆ ತಕ್ಕಂತೆ ಪ್ಲಾನ್ಗಳು ಮಾಡ್ಕೋಬೇಕಾಗಿರುತ್ತೆ. ಇನ್ನು ಮುಖ್ಯವಾಗಿ ಈ ವಿಷಯಗಳಲ್ಲೇ ಯಾಕೆ ನಮ್ಮನ್ನು ಟಾರ್ಗೆಟ್ ಮಾಡಿ ಅಷ್ಟು ದೂರ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ, ನಮ್ಮ ಪರಿಸ್ಥಿತಿ ಬಗ್ಗೆ ಗೊತ್ತು ಅಲ್ವಾ ಅಂತ ನಿಮ್ಮ ಮೇಲಧಿಕಾರಿಗಳ ಜೊತೆಗೆ ಕೆಲವೊಂದು ಸಂದರ್ಭಗಳಲ್ಲಿ ವಿರೋಧವೂ ಕೂಡ ಉಂಟಾಗುವಂಥ ಸಾಧ್ಯತೆಯೂ ಇರುತ್ತೆ. ಇನ್ನು ಮುಖ್ಯವಾಗಿ ಮಹಿಳೆಯರಿಗೆ ಈ ವರ್ಷ ಪರ್ಟಿಕ್ಯುಲರ್ ಆಗಿ ಸ್ತ್ರೀ ಸಂತಾನ ಪ್ರಾಪ್ತಿ, ನೀವೇನಾದರೂ ಈ ವರ್ಷ ಏನಾದರೂ ಇಫ್ ಯು ಆರ್ ಎಕ್ಸ್ಪೆಕ್ಟಿಂಗ್, ಅಂದರೆ ಯಾರೂ ಕಮ್ಮಿ ಇಲ್ಲ, ಗಂಡು ಸಂತಾನ ಸ್ತ್ರೀ ಸಂತಾನ ಎರಡೂ ಒಂದೇ. ಈ ಕಾಲದಲ್ಲಿ ಒಂದು ಪಟ್ಟು ಜಾಸ್ತಿನೇ ಇದ್ದಾರೆ. ಎಲ್ಲ ವಿಷಯಗಳಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ ಅವರದೇ ಆದಂತಹ ಒಂದು ಪ್ರತಿಭೆಯಿಂದ ಎಕ್ಸಲೆಂಟಾಗಿ ಅವ್ರನ್ನ ಪ್ರೂವ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಬಟ್ ತುಂಬ ಜನಕ್ಕೆ ಮೇಷರಾಶಿ ಸ್ತ್ರೀಯರಿಗೆ ಸ್ತ್ರೀ ಸಂತಾನ ಆಗುವುದಕ್ಕೆ ಚಾನ್ಸಸ್ ಇರುತ್ತೆ. ಇನ್ನು ವಿವಾಹ ಸಂಬಂಧಗಳು ನೋಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ವರ್ಷ ವಿವಾಹದ ಸೂಚನೆ, ಅಂದರೆ ನೀವು ಆಯ್ಕೆ ಮಾಡ್ತಾ ಇರುವಂತಹ ವ್ಯಕ್ತಿಗಳ ಜೊತೆಗೆ ವಿವಾಹ ವಿಷಯಗಳು ಅನ್ನೋದು ಅನುಕೂಲವಾಗುವುದಕ್ಕೆ ಚಾನ್ಸಸ್ ಇರುತ್ತೆ. ಅದೇ ರೀತಿ ಒಂದು ರೀತಿ ವಿವಾಹ ಪ್ರಯತ್ನಗಳಾಗುತ್ತೆ, ಬಟ್ ವ್ಯಯಸ್ಥಾನದಲ್ಲಿ ಶನಿ ಪರಮಾತ್ಮ ಇರೋದರಿಂದ ಪ್ರಯತ್ನಗಳು ಮಾಡಬೇಕಾಗಿರುತ್ತೆ. ಅಂದರೆ ಒಂದೇ ಮ್ಯಾಚ್ ಬಂದಿರೋದು, ನೀವು ಇನ್ ಕೇಸ್ ನೀವು ಅವ್ರ ಪ್ರೊಫೈಲೆಲ್ಲ ಇಷ್ಟಪಟ್ಟಿರ್ತೀರ, ಬಟ್ ಅಟ್ ದ ಎಂಡ್ ಏನಾಗುತ್ತೆ ಅಂದರೆ ಕೊನೆ ಕ್ಷಣದಲ್ಲಿ ಅವರು ಯಾವುದೇ ರೆಸ್ಪಾನ್ಸ್ ಕೊಡದೇ ಇರೋದಾಗಿರಬಹುದು, ಅಥವಾ ಯಾವುದೇ ವಿಷಯಗಳಲ್ಲಿ ಪ್ರತಿಕ್ರಿಯೆ ನೀಡದೆ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುವ ರೀತಿಯಲ್ಲಿ ಕ್ಯಾನ್ಸಲ್ ಮಾಡೋದಾಗಿರ್ಬೋದು. ಅಂದರೆ ವಿವಾಹ ನಡೆಯುತ್ತೆ, ಬಟ್ ತುಂಬ ಆತಂಕಗಳು, ತುಂಬ ಪ್ರಯತ್ನಗಳು ಮಾಡಬೇಕಾಗಿರುತ್ತೆ. ಸೊ ಈ ವಿಷಯಗಳಲ್ಲಿ ಸ್ವಲ್ಪ ಎಲ್ಲ ವಿಷಯಗಳನ್ನು ಆಲ್ಮೋಸ್ಟ್ ಯಾವುದೂ ಕೂಡ ಹೈಡ್ ಮಾಡದೆ ತುಂಬ ಟ್ರಾನ್ಸ್ಪರೆಂಟಾಗಿ ನೋಡಿದ್ದೀರಾ, ಇಷ್ಟ ಆಯಿತಾ ಇಲ್ವಾ, ಇಷ್ಟ ಆಗದಿದ್ದರೆ ಸೊ ದೆನ್ ಗೋ ಫಾರ್ ನೆಕ್ಸ್ಟ್ ಅಲಿಯನ್ಸ್ ಅಂತ. ಇಲ್ಲ ನಾನು ನೆಕ್ಸ್ಟ್ ವೀಕ್ ಹೇಳ್ತೀವಿ, ಅವ್ರನ್ನ ಕೇಳಿಬಿಟ್ಟು ಹೇಳ್ತೀವಿ, ಇವ್ರನ್ನ ಕೇಳಿಬಿಟ್ಟು ಹೇಳ್ತೀವಿ ಅನ್ನುವಂತಹ ಸಂದರ್ಭಗಳಲ್ಲಿ ಅಂತಹ ವ್ಯಕ್ತಿಗಳಿಗೋಸ್ಕರ ವೆಯ್ಟ್ ಮಾಡಿಕೊಂಡು ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಅನಾವಶ್ಯಕವಾಗಿರುವಂತಹ ವಿಷಯ ಅಂತ ಹೇಳಬಹುದು. ಒಟ್ಟಾಗಿ ಈ ಮಿಶ್ರ ಫಲಗಳನ್ನು ನಾವು ಮಹಿಳೆಯರಿಗೆ ಈ ವರ್ಷದಲ್ಲಿ ಶ್ರೀ ಪರಾಭವನಾಮ ವರ್ಷದಲ್ಲಿ ಸ್ತ್ರೀಯರಿಗೆ ನಾವು ನೋಡಬಹುದು. ಯಾಕಂದರೆ ಈ ಶರೀರಕ್ಕೆ, ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂಥ ಏನಾದರೂ ಸಮಸ್ಯೆಗಳು ಇದೆ, ಆರೋಗ್ಯ ಸಮಸ್ಯೆಗಳು ಬರ್ತಾ ಇದೆ ಅಂದರೆ ಅದಕ್ಕೆ ಶನಿ ಪರಮಾತ್ಮನಿಗೆ ಸಂಬಂಧಪಟ್ಟಿರುವಂತಹ ವಿಷಯಗಳಾಗಿರುತ್ತೆ. ಎಷ್ಟು ತಿಳುವಳಿಕೆಯಿಂದ ಕೆಲವೊಂದು ವಿಷಯಗಳನ್ನು
ಪರಿಷ್ಕಾರ ಮಾಡೋಣ ಅಥವಾ ಕೆಲವೊಂದು ವಿಷಯಗಳನ್ನು ನೀವು ತಿಳುವಳಿಕೆಯಿಂದ ಆ ವಿಷಯಗಳನ್ನು ತಗೊಂಡೋಗೋಣ ಅಂತ ಪ್ರಯತ್ನ ಮಾಡಿದ್ರೂ ಕೂಡ ತುಂಬ ಅಂದರೆ ಒಬ್ಬ ವ್ಯಕ್ತಿಗೆ ನಿಮ್ಮ ಮನೆಯಲ್ಲಾಗಿರ್ಬೋದು, ನಿಮ್ಮ ಕುಟುಂಬದ ವಾತಾವರಣದಲ್ಲಾಗಿರ್ಬೋದು ಎಷ್ಟು ಬೆಂಡಾಗಿ ಅಂದರೆ ಅವರಿಗೆ ತಕ್ಕಂತೆ ಕನ್ವಿನ್ಸ್ ಆಗಿ ಕೆಲವೊಂದು ವಿಷಯಗಳನ್ನು ಅವರಿಗೆ ಅನುಕೂಲವಾಗಿ ಮಾಡಿದ್ರೂ ಕೂಡ ಅದಕ್ಕೆ ತಕ್ಕಂಥ ಒಂದು ಒಳ್ಳೆಯ ಫಲಗಳು, ರಿಕಗ್ನೈಜೇಷನ್, ಒಂದು ಐಡೆಂಟಿಟಿ ಅನ್ನೋದು ಸಿಗೋದಕ್ಕೆ ತುಂಬ ಕಷ್ಟಪಡಬೇಕಾಗಿರುತ್ತೆ. ಪ್ರತಿ ಚಿಕ್ಕ ವಿಷಯಕ್ಕೂ ಕೂಡ ತುಂಬ ಹುಷಾರಾಗಿ ಈ ವರ್ಷ ನೋಡ್ಕೋಬೇಕಾಗಿರುತ್ತೆ. ಇದು ಸ್ತ್ರೀಯರಿಗೆ ಶ್ರೀ ಪರಾಭವನಾಮ ವರ್ಷದಲ್ಲಿರುವಂತಹ ಗೋಚಾರ ಫಲಗಳು. ಸೊ ವಿವಾಹಾದಿ ವಿಷಯಗಳಾಗಿರಬಹುದು, ನೀವು ಒಂದಕ್ಕೆರಡು ಬಾರಿ ಯೋಚನೆ ಮಾಡಿ ಮುಂದಕ್ಕೆ ಹೋಗೋದು. ಇನ್ ಕೇಸ್ ಡಿಲೇ ಆಗ್ತಾ ಇದೆ ಅಂದರೆ ಬಿಕಾಸ್ ಅದು ನಿಮ್ಮ ಒಳ್ಳೆಯದಕ್ಕೆ ಅಂತ ಪಾಸಿಟಿವ್ ಆಗಿ ತಗೊಳ್ಳಿ. ಇನ್ನು ವೃತ್ತಿ ಉದ್ಯೋಗ ವಿಷಯಗಳಲ್ಲಿ ದೂರ ಪ್ರಾಂತಕ್ಕೆ ಅಂದರೆ ದೂರದ ಪ್ರದೇಶಕ್ಕೆ ನಿಮಗೆ ವರ್ಗಾವಣೆ ಆಗ್ತಾ ಇದೆ ಅಂದರೆ ಅದನ್ನು ನಿಭಾಯಿಸುವಂತಹ ಅಥವಾ ಆ ಪ್ರದೇಶದಲ್ಲಿ ನಿಮ್ಮಂತಹ ಆಫೀಸರ್, ನಿಮ್ಮಂತಹ ವ್ಯಕ್ತಿ ಇರಲೇಬೇಕು ಅನ್ನೋದೇ ನಿಮ್ಮ ಸಂಸ್ಥೆಯ ಉದ್ದೇಶ ಆಗಿರುತ್ತೆ. ಸೊ ಅದರಿಂದ ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಈ ವರ್ಷ ತುಂಬ ತಾಳ್ಮೆಯಿಂದ. ಇನ್ನು ವಿದ್ಯಾರ್ಥಿಗಳಿಗೆ ಲಾಂಗ್ ಟರ್ಮ್ ಕೋಚಿಂಗ್ ತಗೊಂಡು ಈ ನೀಟ್ ಎಂಟ್ರೆನ್ಸ್ ಆಗಿರಬಹುದು, ಉನ್ನತ ವಿದ್ಯಾಸಂಸ್ಥೆಗಳಲ್ಲಿ ಪ್ರವೇಶ ಆಗಿರ್ಬೋದು, ಅನುಕೂಲ ಫಲಗಳನ್ನು ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಅನುಕೂಲ ಫಲಗಳನ್ನು ನೋಡೋದಕ್ಕೆ ಚಾನ್ಸಸ್ ಇರುತ್ತೆ. ಪರಿಹಾರಗಳ ವಿಷಯಕ್ಕೆ ಬಂದರೆ ಮುಖ್ಯವಾಗಿ ಮೇಷರಾಶಿಗೆ ಅಧಿಪತಿ ಈ ಕುಟುಂಬ ಜೀವನದಲ್ಲಿ ಅಥವಾ ವೈವಾಹಿಕ ಜೀವನದಲ್ಲಿ ವಿಪರೀತವಾಗಿರುವಂತಹ ಕೋಪ, ಸಣ್ಣ ಪುಟ್ಟ ಮನಸ್ತಾಪಗಳು ಬರೆದಂತಹ ಸಂದರ್ಭಗಳಲ್ಲಿ ನೀವು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡುವುದು, ಮಂಗಳವಾರ ದಿನ ಈ ನಾಗಪ್ರತಿಷ್ಠೆ ಮಾಡಿರುವಂತಹ ಜಾಗದಲ್ಲಿ ಹೋಗಿ ಈ ತುಪ್ಪದ ದೀಪವನ್ನು ಹಚ್ಚಿ ಒಂದು 11 ಪ್ರದಕ್ಷಿಣೆಗಳು ಮಾಡುವಂತಹ ಸಂದರ್ಭಗಳಲ್ಲಿ ಶನಿ ಪರಮಾತ್ಮನಿಗೆ ಶನಿವಾರದಂದು 19 ಬತ್ತಿಗಳಿಂದ ಎಳ್ಳೆಣ್ಣೆ ಎಣ್ಣೆಯಿಂದ ದೀಪಾರಾಧನೆ ಮಾಡುವುದರಿಂದ ಸ್ವಲ್ಪ ಅನುಕೂಲ ಪರಿಸ್ಥಿತಿಗಳಿರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.